ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ದೀಪ್ತಿ. NR ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾವಿವತ್ತಿದ್ದೀವಿ RR ನಗರದಲ್ಲಿ. ನಿಮ್ಗೆಲ್ಲರಿಗೂ ಒಂದು 30x60 ಲ್ಯಾವಿಶ್ ಹೋಮ್ನ ತೋರ್ಸಕ್ಕೆ ಅಂತ ಬಂದಿದ್ದೀವಿ. ಬನ್ನಿ ಎಂಟರ್ ಆಗೋಣ. ಸೊ ಎಂಟ್ರೆನ್ಸಲ್ಲಿ ನೀವು ನೋಡ್ತಿದ್ರೆ ಇದು ಒಂದು 12 ಫೀಟ್ ಕಾಂಪೌಂಡ್ ವಿತ್ ಸೇಫ್ಟಿ ಪರ್ಪಸ್ಗೆ ಮಾಡಿರುವಂಥ ಗೇಟ್ಸ್ ಇದೆ. ಕಂಪ್ಲೀಟ್ ಸೇಫ್ಟಿ ಬರುತ್ತೆ ನಿಮಗೆ. ಆ್ಯಂಡ್ ಆಚೆ ಎಲ್ಲ ಕೂಡ ಲೈಟಿಂಗ್ಸಿಂದ ಸ್ಟಾರ್ಟ್ ಆಗುತ್ತೆ ಈ ಮನೆ. ಸೊ ಒಳಗೆ ಹೆಂಗಿದೆ ಅಂತ ನೋಡೋಣ ಈಗ. ಇಲ್ಲಿ ಬಂದರೆ ನಮ್ಮ ರೈಟ್ ಸೈಡ್ಗೆ ವಾಸ್ತು ಪ್ರಕಾರದಿಂದ ಇಟ್ಟಿರುವಂಥ ಗಣೇಶ ಮೂರ್ತಿ ನೋಡ್ಬೋದು ನೀವು. ಅದು ಜೊತೆ ಫೌಂಟೇನ್ ಸೇರಿಸಿ ಮಾಡಿದ್ದಾರೆ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ಬಂದಾಗ ನಿಮ್ಗೊಂದು ಎಷ್ಟು ಪೀಸ್ಫುಲ್ ಫೀಲ್ ಕೊಡುತ್ತೆ. ಆ್ಯಂಡ್ ಈ ಕಡೆ ಸೈಡ್ ನೋಡಿದ್ರೆ ಇಲ್ಲಿ ಒಂದು ಚಿಕ್ಕ ಗಾರ್ಡನ್ ಥರ ಮಾಡಿದ್ದಾರೆ. ಅಲ್ಲಿ ಒಂದು ದೊಡ್ಡ ಇಂಪೋರ್ಟೆಡ್ ಬಲ್ಬ್ನ ಹಾಕಿ ಈ ಗಾರ್ಡನ್ ಸೆಟಪ್ನ ಮಾಡಿದ್ದಾರೆ. ಸೊ ಈ ಕಂಪ್ಲೀಟ್ ಬಿಲ್ಡಿಂಗ್ನ ಎಷ್ಟು ಫ್ಯಾನ್ಸಿಯಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ನೀವು ಅದನ್ನು ಇಲ್ಲಿಂದನೇ ನೋಡ್ಬೋದು ವಿತ್ ಲೈಟಿಂಗ್ ಜೊತೆಗೆ. ಸೊ ಇಲ್ಲಿಂದ ಎಂಟರ್ ಆದಾಗ ನಿಮಗೆ ಪಾರ್ಕಿಂಗ್ ಏರಿಯಾ ಇದೆ. ಈ ಕಂಪ್ಲೀಟ್ ಏರಿಯಾನ ಪಾರ್ಕಿಂಗ್ಗೆ ಯುಟಿಲೈಸ್ ಮಾಡಿದ್ದಾರೆ. ಇಲ್ಲಿ ನೀವು ಕಂಪ್ಲೀಟು ನಾನ್ ಸ್ಕಿಡಬಲ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೀವು 4ರಿಂದ 5 ಕಾರ್ನ ಪಾರ್ಕ್ ಮಾಡ್ಬೋದು. ಆ್ಯಂಡ್ ಈ ಜಾಗನ ಕೂಡ ನೀವು ಪಾರ್ಕಿಂಗ್ಗೆ ಯುಟಿಲೈಸ್ ಮಾಡ್ಕೊಬೋದು ಅಥವಾ ಫ್ಯಾಮಿಲಿ ಫಂಕ್ಷನ್ಸ್ ಕೂಡ ಮಾಡ್ಬೋದು ಇಲ್ಲಿ. ಅದೇ ರೀಸನ್ಗಾಗಿ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇಟ್ಟಿದ್ದಾರೆ ಇಲ್ಲಿ ಒಂದು. ಸೊ ನೀವು ಬಂದು ಗೆಸ್ಟ್ನ ಇಲ್ಲ ವರ್ಕರ್ಸ್ನ ಮೇಲೆ ಹೋಗಿ ವಾಶ್ ಮಾಡಬೇಕು ಅನ್ನೋದಿರಲ್ಲ. ಸೊ ಒಂದು ವಾಶ್ರೂಮ್ ಕೂಡ ಅಟ್ಯಾಚ್ ಕೊಟ್ಟಿದ್ದಾರೆ. ಆ್ಯಂಡ್ ಇದ್ರ ಹಿಂದೆಗಡೆ 1 BHK ರೆಂಟಲ್ ಹೌಸ್ ಕೂಡ ಅಟ್ಯಾಚ್ ಆಗಿದೆ. ಸೊ ಅಲ್ಲಿ ವಾಸ ಇರೋ ಕಾರಣ ತೋರ್ಸೋಕ್ಕಾಗಲ್ಲ. ಸೊ ಆ್ಯಂಡ್ ಇಲ್ಲಿ ಒಂದು ಸೇಫ್ಟಿ ಪರ್ಪಸ್ಗೆ ನೀವು ಅಲ್ಲಿ ನೋಡ್ಬೋದು ಸಿಲಿಂಡರ್ಸ್ನ ಇಲ್ಲೇ ಅಟ್ಯಾಚ್ ಮಾಡಿದ್ದಾರೆ. ಸೊ ಇದು ನೀವು ಮೇಲ್ ಕ್ಯಾರಿ ಮಾಡೋದು ಅದೇನೂ ಇರಲ್ಲ. ಸೊ ಇದು ತುಂಬ ಸೇಫ್ಟಿ ಇರುತ್ತೆ ನಿಮಗೆ ಇಲ್ಲಿ ಸಿಲಿಂಡರ್ಸ್ನ ಅಟ್ಯಾಚ್ ಮಾಡಿರೋದಕ್ಕೆ. ಮತ್ತು ಇಲ್ಲಿ ನೋಡ್ಬೋದು ಸಪ್ರೇಟ್ ಮೀಟರ್ ಇದೆ ಎಲ್ಲದಕ್ಕೂ. ಈ ಕಾವೇರಿ ನೀರು ಮತ್ತು ಬೋರ್ವೆಲ್ ನೀರು ಎಲ್ಲದಕ್ಕೂ ಸಪ್ರೇಟ್ ಮೀಟರ್ ಇದೆ. ಆ್ಯಂಡ್ 1 BHK ಮನೆಗೂ ಕೂಡ ಸೇರಿ ಸಪ್ರೇಟ್ ಮೀಟರ್ಸ್ ಇದೆ ಇಲ್ಲಿ. ಆ್ಯಂಡ್ ನೀವು ಇಲ್ಲಿಂದ ಮೇಲೆ ಹೋಗೋಕ್ಕೆ ಲಿಫ್ಟ್ ಫೆಸಿಲಿಟಿ ಇದೆ. ಇಲ್ಲಿ ನೀವು ನೋಡ್ಬೋದು ಪಾರ್ಕಿಂಗ್ ಏರಿಯಾದಲ್ಲಿ ಲಿಫ್ಟ್ ಕೊಟ್ಟಿದ್ದಾರೆ. ಸೊ ಮೇಲೆ ಹೋಗೋಕ್ಕೆ ಲಿಫ್ಟ್ ಫೆಸಿಲಿಟಿ ಕೂಡ ಇದೆ ಇಲ್ಲಿ. ಬನ್ನಿ ನಾವಿವಾಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಸೊ ನೀವು ನೋಡ್ತಿದ್ರೆ ಇಲ್ಲಿ ರೇಲಿಂಗ್ಸ್ನೆಲ್ಲ ಸ್ಟೇನ್ಲೆಸ್ ಸ್ಟೀಲಿಂದನೇ ಮಾಡಿದ್ದಾರೆ. ಆ್ಯಂಡ್ ಸ್ಟೆಪ್ಸಿಗೆ ಎಲ್ಲ ಕಂಪ್ಲೀಟಾಗಿ ಗ್ರಾನೈಟ್ನೇ ಹಾಕಿದ್ದಾರೆ. ಆ್ಯಂಡ್ ಈ ವಾಲ್ನ ನೋಡ್ಬೋದು, ಯಾವುದು ಹಾಗೆ ಅಂತೂ ಬಿಟ್ಟಿಲ್ಲ. ಸೊ ಎಲ್ಲ ಪೂರ್ತಿ ಟೈಲ್ಸಿಂದನೇ ಕವರ್ ಮಾಡಿದ್ದಾರೆ. ಸೊ ಎಷ್ಟು ಲಕ್ಸುರಿಯಸ್ ಫೀಲ್ ಕೊಡ್ತಿದೆ ಅಲ್ವಾ ನಮಗೆ. ಇಲ್ಲಿಂದ ಫಸ್ಟ್ ಫ್ಲೋರಿಗೆ ಎಂಟರ್ ಆದರೆ ನೀವು ಎಂಟ್ರೆನ್ಸಲ್ಲೇ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಬುದ್ಧಾನ ಇಟ್ಟಿದ್ದಾರೆ. ಸೊ ನಿಮ್ಗೆ ಅದು ನೋಡ್ತಿದ್ದಂಗೆ ಪೀಸ್ ಆಫ್ ಮೈಂಡ್ ಸಿಕ್ಬಿಡುತ್ತೆ. ಸೊ ಎಂಟ್ರೆನ್ಸಲ್ಲಿ ಒಂದು ಬ್ಯೂಟಿಫುಲ್ ಪೀಸ್ ಇರೋದ್ರಿಂದ. ಆ್ಯಂಡ್ ಇಲ್ಲಿ ಎಂಟರ್ ಆಗೋದಾದರೆ ಮನೆಗೆ, ಸೊ ಡೋರ್ನೆಲ್ಲ ಕಂಪ್ಲೀಟ್ ಟೀಕ್ ವುಡ್ಡಿಂದನೇ ಮಾಡಿದ್ದಾರೆ. ಈ ಡಿಸೈನ್ಸ್ನಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ಆ್ಯಂಡ್ ಕಂಪ್ಲೀಟ್ ನಿಮಗೆ ಸೇಫ್ಟಿ ಸಿಸ್ಟಮ್ ಕೊಟ್ಟಿದ್ದಾರೆ. ಸೊ ಇದು ಫಿಂಗರ್ ಪ್ರಿಂಟ್ ಡೋರ್ ಲಾಕ್ ಸಿಸ್ಟಮ್ನ ಮಾಡಿದ್ದಾರೆ. ಸೊ ಇದು ಎಷ್ಟು ಸೇಫ್ಟಿ ಇರುತ್ತೆ ಮನೆಗೆ. ಇಲ್ಲಿಂದ ಎಂಟರ್ ಆದರೆ ಈ ಲಿವಿಂಗ್ ರೂಮ್ನ ನೋಡ್ಬೋದು ನೀವು. ಫ್ಯಾನಿಂದ ಹಿಡಿದು ಇಂಪೋರ್ಟೆಡ್ ಫ್ರಮ್ ಚೈನಾ ಇದು. ಸೊ ಆ ವಿಂಗ್ಸು ಕಂಪ್ಲೀಟಾಗಿ ನೀವು ಆನ್ ಮಾಡಿದ್ರೆ ಆಫ್ ಮಾಡಿದ್ರೆ ವಿಂಗ್ಸ್ ಓಪನ್ ಆಗಿ ಮತ್ತೆ ಹೋಗುತ್ತೆ. ಸೊ ಅದು ನಿಮಗೆ ಫ್ಯಾನ್ ಬೇಡದೇ ಇದ್ದಾಗ ಲೈಟಾಗಿ ಕೂಡ ಕನ್ವರ್ಟ್ ಆಗುತ್ತೆ. ಸೊ ಈ ಥರ ಫ್ಯಾನ್ನ ಅಟ್ಯಾಚ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನಿಮ್ಗೊಂದು ಇಷ್ಟು ದೊಡ್ಡ TV ಯೂನಿಟ್ನ ನೋಡ್ಬೋದು. ಸೊ TV ಅಟ್ಯಾಚ್ ಮಾಡಿದ್ದಾರೆ ಆ್ಯಂಡ್ ವಿತ್ ಲೈಟಿಂಗ್ ಕೊಟ್ಟಿದ್ದಾರೆ ನಿಮಗೆ. ಸೊ ಇದು ಆ ಬ್ಯೂಟಿಫುಲ್ ಫೀಲ್ ಕೊಡುತ್ತೆ ನಿಮಗೆ TV ಯೂನಿಟ್ ಪೂರ. ಆ್ಯಂಡ್ ಕೆಳಗಡೆ ಸ್ಟೋರೇಜ್ ಕೊಟ್ಟಿದ್ದಾರೆ ಏನಾದರೂ ಇಡಬೇಕಿದ್ರೆ. ಸೊ ಇದು ಲಿವಿಂಗ್ ರೂಮಲ್ಲಿ ನಿಮಗೆ ಸೋಫಾ ಹಾಕೋವಂಥ ಜಾಗ. ಸೊ ಇಷ್ಟು ಸ್ಪೇಷಿಯಸ್ ಆಗಿದೆ ಇಲ್ಲಿ. ಇಲ್ಲಿಂದ ನಾವಿವಾಗ ಬಾಲ್ಕನಿ ನೋಡೋಣ. ಸೊ ಇಲ್ಲಿ ಬಂದರೆ ಚಿಕ್ಕ ಬಾಲ್ಕನಿ ಕೊಟ್ಟಿದ್ದಾರೆ, ಜೊತೆಗೆ ವಾಶ್ ಬೇಸಿನ್ ಕೂಡ ಇದೆ. ಸೊ ಇದನ್ನು ಯೂಟಿಲೈಸ್ ಮಾಡ್ಬೋದು ನೀವು. ಇಲ್ಲಿಂದ ಇಷ್ಟು ಪೂರ್ತಿ ಬಾಲ್ಕನಿ ಏರಿಯಾ ಬರುತ್ತೆ. ನಾವಿವಾಗ ಕಿಚನ್ಗೆ ಎಂಟರ್ ಆಗೋಣ. ಸೊ ಡೈನಿಂಗ್ ವಿತ್ ಕಿಚನ್ ಇರುವಂಥ ಈ ಜಾಗ ಕಂಪ್ಲೀಟ್ ಇಷ್ಟು ಲಕ್ಸುರಿಯಸ್ ಫೀಲ್ ಕೊಡ್ತಾ ಇದೆ. ಜೊತೆಗೆ ಎಷ್ಟು ಸ್ಟೋರೇಜ್ ಯೂನಿಟ್ ಇದೆ ಇಲ್ಲಿ. ಆ್ಯಂಡ್ ಇಲ್ಲಿ ಫ್ರಿಡ್ಜ್ ಇಡುವಂಥ ಜಾಗದಿಂದ ಹಿಡಿದು ಕಂಪ್ಲೀಟ್ ಸ್ಟೋರೇಜ್ ಬಂದಿದೆ ನಿಮಗೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ವೆಂಟಿಲೇಷನ್ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಪೂರ್ತಿ ವಿಂಡೋಸ್ ಕೊಟ್ಟಿರೋದ್ರಿಂದ ಸನ್ಲೈಟ್ ಕೂಡ ಅಷ್ಟೇ ಚೆನ್ನಾಗಿ ಬೀಳ್ತಿದೆ. ಸೊ ಲೈಟಿನ ಅವಶ್ಯಕತೆ ಇರಲ್ಲ ನಿಮಗೆ ಡೇ ಟೈಮಲ್ಲಿ. ಸೊ ಕಂಪ್ಲೀಟ್ ಇಲ್ಲಿ ಸ್ಟೋರೇಜಿಗೆಲ್ಲ ಪ್ರಾಬ್ಲಮ್ಮೇ ಇಲ್ಲ. ಸೊ ಸ್ಟೋರೇಜ್ ನೀವೆಲ್ಲ ಕಂಪ್ಲೀಟ್ ರ್ಯಾಕ್ ಮಾಡ್ಬೋದು ಆರಾಮಾಗಿ. ಸೊ ವಿತ್ ಚಿಮ್ನಿ ಇರುವಂಥ ಈ ಕಿಚನ್ನಲ್ಲಿ ನಿಮಗೆ ಹಾಟ್ ವಾಟರ್, ಕಾವೇರಿ ವಾಟರು, ಬೋರ್ವೆಲ್ ವಾಟರ್ ಕಂಪ್ಲೀಟ್ 3ದು ಕನೆಕ್ಷನ್ ಇದೆ ಇಲ್ಲಿ. ಸೊ ಎಷ್ಟು ಯೂಸ್ ಆಗೋವಂಥ ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿಂದ ನಾವಿವಾಗ ರೂಮ್ಗೆ ಹೋಗೋಣ.
ಎಲ್ಲ ಡೋರಿಗೂ ಈ ಥರ ಕಂಪ್ಲೀಟ್ ಕಾಪರ್ ಫಿಟ್ಟಿಂಗ್ನ ಕೊಟ್ಟಿದ್ದಾರೆ ಅವರು. ಸೊ ಇದು ನೀವು ಪೇರೆಂಟಲ್ ರೂಮ್ ಅಂತ ಹೇಳ್ಬೋದು. ಸೊ ವಯಸ್ಸಾಗಿರೋ ಅಂಥವ್ರಿಗೆ ಇಲ್ಲಿ ಹತ್ತಿರದಲ್ಲಿ ಲಿವಿಂಗ್ ರೂಮಿಂದ ಹತ್ತಿರದಲ್ಲಿ ಮಾಡಿರೋಂಥ ಬೆಡ್ರೂಮ್ ಇದು. ಸೊ ನೀವಿಲ್ಲಿ ಕಿಂಗ್ ಸೈಜ್ ಬೆಡ್ನ ಕೂಡ ಹಾಕ್ಬೋದು. ಜೊತೆಗೆ ಟಿ ವಿ ಯೂನಿಟ್ ಕೂಡ ಕೊಟ್ಟಿದ್ದಾರೆ ರೂಮಲ್ಲೇನೆ. ಸೊ ಮತ್ತೆ ಇಲ್ಲಿ ಕಿಟಕಿ ಎಲ್ಲ ಇಷ್ಟು ದೊಡ್ಡ ವಿಂಡೋಸ್ ಮಾಡಿರೋದ್ರಿಂದ ವೆಂಟಿಲೇಷನ್, ಇಲ್ಲಿ ಒಂದು ಅಲ್ಲೊಂದು ವಿಂಡೋ ಮಾಡಿರೋದ್ರಿಂದ ವೆಂಟಿಲೇಷನ್ ತುಂಬ ಚೆನ್ನಾಗಿದೆ ಆ್ಯಂಡ್ ಸನ್ಲೈಟ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ಕಬೋರ್ಡ್ಸ್ನ ನೋಡ್ಬೋದು ನೀವು ಸ್ಟೋರೇಜ್ ಯೂನಿಟಿಗಾಗಿ. ಅಗೈನ್ ರೂಮ್ಗೆ ಪ್ರಾಬ್ಲಮ್ ಏನೂ ಇಲ್ಲ ಸ್ಟೋರೇಜ್ಗೆ. ಆ್ಯಂಡ್ ಒಂದು ಚಿಕ್ಕ ಡ್ರೆಸ್ಸಿಂಗ್ ಟೇಬಲ್ ಕೂಡ ಅಟ್ಯಾಚ್ ಆಗಿದ್ರೆ ಇದ್ರ ಜೊತೆಗೆ. ಸೊ ಅಗೈನ್ ಇದ್ರ ಹಿಂದೆ ಕೂಡ ಕಂಪ್ಲೀಟ್ ಸ್ಟೋರೇಜ್ ಇದೆ ನಿಮಗೆ. ಇಲ್ಲಿಂದ ನಾವು ಕಾಮನ್ ಬಾತ್ರೂಮ್ ನೋಡೋಣ. ಇದು ಈ ಫ್ಲೋರಲ್ಲಿರೋ ಕಾಮನ್ ಬಾತ್ರೂಮ್. ವೆಸ್ಟರ್ನ್ ಟಾಯ್ಲೆಟ್ ಜೊತೆಗೆ ಮಿರರ್ ಆ್ಯಂಡ್ ವಾಶ್ ಬೇಸಿನ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೋಡೋದಾದರೆ ಯುಟಿಲಿಟಿ ಏರಿಯಾ ಇದೆ. ಸೊ ಇಲ್ಲಿ ನೀವು ವಾಷಿಂಗ್ ಮಿಷಿನ್ ಅದೆಲ್ಲ ಇಟ್ಕೊಬೋದು. ಆ್ಯಂಡ್ ಪ್ರತಿ ಫ್ಲೋರಿಗೂ ಲಿಫ್ಟ್ ಅಟ್ಯಾಚ್ ಆಗಿದೆ. ಸೊ ಲಿಫ್ಟ್ ಯೂಸ್ ಮಾಡಿಕೊಂಡು ಪ್ರತಿ ಫ್ಲೋರ್ಗೂ ಹೋಗ್ಬೋದು. ನಾವಿವಾಗ ಸೆಕೆಂಡ್ ಫ್ಲೋರಲ್ಲಿ ಏನೇನು ಮಾಡಿದ್ದಾರೆ ಅಂತ ನೋಡೋಣ. ಸೊ ಇಲ್ಲಿಂದ ಎಂಟರ್ ಆಗುವಾಗ ಈ ಸ್ಟೇರ್ ಕೇಸ್ನ ಸ್ಪೆಷಾಲಿಟಿ, ಇದು ಕಂಪ್ಲೀಟ್ ವುಡನ್ ಸ್ಟೇರ್ ಕೇಸ್ ಮಾಡಿದ್ದಾರೆ. ಜೊತೆಗೆ ವುಡನ್ ರೇಲಿಂಗ್ಸ್ನೇ ಹಾಕಿದ್ದಾರೆ ಇದಕ್ಕೆ ಮ್ಯಾಚ್ ಮಾಡೋಕ್ಕೆ ಅಂತ. ಆ್ಯಂಡ್ ಇಲ್ಲಿ ಸನ್ಲೈಟ್ ಬೀಳೋದಕ್ಕೆ ಈ ಕಂಪ್ಲೀಟ್ ವಿಂಡೋನ ಟ್ರಾನ್ಸ್ಪರೆಂಟ್ ಥರ ಮಾಡಿದ್ದಾರೆ. ಸೊ ನಿಮಗೆ ಸ್ಟೇರ್ ಕೇಸ್ ಹತ್ರ ಅಗೇನ್ ಲೈಟ್ಸ್ ಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಸೊ ಕಂಪ್ಲೀಟ್ ಸನ್ಲೈಟ್ ಬೀಳ್ತಾ ಇದೆ ಇಲ್ಲಿ. ಇಲ್ಲಿಂದ ನಾವೀಗ ಮಾಸ್ಟರ್ ಬೆಡ್ರೂಮ್ಗೆ ಎಂಟರ್ ಆಗೋಣ. ಸೊ ಇದು ಈ ಮನೆಯ ಮಾಸ್ಟರ್ ಬೆಡ್ರೂಮ್. ಎಷ್ಟು ಸ್ಪೇಷಿಯಸ್ ಆಗಿದೆ. ಜೊತೆಗೆ ಕಂಪ್ಲೀಟ್ ಎಲ್ಲ ರೂಮ್ಸಲ್ಲೂ ನೀವು ಈ ಥರ POP ಡಿಸೈನ್ಸ್ನ ನೋಡ್ಬೋದು. ಎಷ್ಟು ಡಿಫ್ರೆಂಟಾಗಿ ಒಂದೊಂದು ರೂಮಿಗೂ ಯುನೀಕಾಗಿ ವಿತ್ ಲೈಟಿಂಗ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಬ್ಯೂಟಿಫುಲ್ ಯುನೀಕ್ ಡಿಸೈನ್ನ ಮಿರರ್ನ ಕೂಡ ನೋಡ್ಬೋದು ನೀವು. ವಿತ್ TV ಯೂನಿಟ್ ಕೂಡ ಕೊಟ್ಟಿದ್ದಾರೆ ಈ ರೂಮಲ್ಲೂ. ಆ್ಯಂಡ್ ಎಲ್ಲ ಈಸಿ ಸ್ಲೈಡಿಂಗ್ ಕಬೋರ್ಡ್ಸ್ ಕೂಡ ಇದೆ ಸ್ಟೋರೇಜ್ ಯೂನಿಟ್ಗೆ. ಆ್ಯಂಡ್ ಎಲ್ಲ ರೂಮಲ್ಲೂ ಕೂಡ ಈ ಥರ ಗ್ಲಾಸ್ ವಿಂಡೋಸ್ನ ಕೊಟ್ಟಿರೋದ್ರಿಂದ ವೆಂಟಿಲೇಷನ್ ತುಂಬ ಚೆನ್ನಾಗಾಗುತ್ತೆ ನಿಮಗೆ. ವೆಂಟಿಲೇಷನ್ ವಿತ್ ಸನ್ಲೈಟು. ಸೊ ನೀವು ನೋಡ್ಬೋದು ವಿತ್ ಬಾಲ್ಕನಿ ಅಟ್ಯಾಚ್ಡೇ ಇದೆ ಈ ರೂಮ್ ಕೂಡ. ಆ್ಯಂಡ್ ಈ ರೂಮ್ ಜೊತೆಗೆ ವಾಶ್ರೂಮ್ ಕೂಡ ಅಟ್ಯಾಚ್ ಆಗಿದೆ. ಸೊ ಇಲ್ಲಿ ಬಂದರೆ ನಿಮಗೆ ವೆಟ್ ಏರಿಯಾ ಆ್ಯಂಡ್ ಈ ಗ್ಲಾಸ್ ಡೋರ್ಸ್ ನೀವು ಹೆಂಗೆ ಹೋಟೆಲ್ಸಲ್ಲಿ ನೋಡ್ತೀರ ಸೊ ಆ ಥರ ಗ್ಲಾಸ್ ಸ್ಲೈಡಿಂಗ್ ಡೋರ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಡ್ರೈ ಏರಿಯಾ, ನೀವು ಇಲ್ಲಿ ಬಂದು ರೆಡಿ ಆಗ್ಬೋದು ಆ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಈ ಇಂಟೀರಿಯರ್ಸ್ ಎಲ್ಲ ನಿಮಗೆ ಟ್ಯಾಪಿಂದ ಹಿಡಿದು ವಾಶ್ ಬೇಸಿನ್ ಎಷ್ಟು ಲಕ್ಸುರಿಯಸ್ ಫೀಲ್ ಕೊಡ್ತಿದೆ ಬ್ಲ್ಯಾಕ್ ಆ್ಯಂಡ್ ಗೋಲ್ಡನ್ ಕಾಂಬಿನೇಷನ್ಗೆ. ಆ್ಯಂಡ್ ಅ ಮಿರರ್ ಎಲ್ಲನೂ. ಸೊ ನಾವಿಲ್ಲಿಂದ ದೇವ್ರ ಮನೆ ನೋಡೋಣ. ಸೊ ಈ ಫ್ಲೋರ್ಗೆ ಎಂಟರ್ ಆದಾಗ ಈ ಸ್ಪೆಷಾಲಿಟಿ ಅಂದರೆ ಈ ದೇವ್ರ ಮನೆ. ಸೊ ವಾಸ್ತು ಪ್ರಕಾರ ಮಾಡಿರೋದ್ರಿಂದ ದೇವ್ರ ಮನೆ ಮೇಲೆ ಯಾರು ನಡಿಬಾರ್ದು ಅನ್ನೋ ಕಾರಣದಿಂದ ಸೊ ಇವ್ರು ಏನು ಮಾಡಿದ್ದಾರೆ, ಕಂಪ್ಲೀಟ್ ಟಾಪ್ ಸೀಲಿಂಗ್ ಅಂತ ಮಾಡಿ ಅಲ್ಲಿ ಸ್ಕೈಲೈಟ್ನ ಕೊಟ್ಟಿದ್ದಾರೆ. ಸೊ ನಿಮಗೆ ಡೈರೆಕ್ಟ್ ಸನ್ಲೈಟು ದೇವ್ರ ಮನೆ ಮೇಲೆ ಬೀಳೋ ಥರನೇ ಫೆಸಿಲಿಟಿ ಮಾಡಿದ್ದಾರೆ. ಆ್ಯಂಡ್ ಇಷ್ಟು ಸ್ಪೇಷಿಯಸ್ ಆಗಿರೋದ್ರಿಂದ ನೀವು ಮನೇಲಿ ಏನೇ ಪೂಜೆ ನಡೆದ್ರು ಕೂಡ ಎಲ್ಲ ಬಂದಿದ್ದು ರಿಲೇಟಿವ್ಸ್ ಎಲ್ಲ ಆರಾಮಾಗಿ ಕುತ್ಕೊಬೋದು ಇಲ್ಲಿ ಪೂಜೆಗೋಸ್ಕರ. ಆ್ಯಂಡ್ ಈ ಸೈಟು ಈಸ್ಟ್ ಫೇಸಿಂಗ್ ಆಗಿರೋದ್ರಿಂದ ದೇವ್ರ ಮನೆ ಕೂಡ ವಾಸ್ತು ಪ್ರಕಾರ ಈಸ್ಟ್ ಫೇಸಿಂಗೇ ಬಂದಿದೆ. ಆ್ಯಂಡ್ ಇಲ್ಲೂ ಕೂಡ ನಾನು ಆವಾಗಲೇ ಹೇಳ್ದಂಗೆ ಚೈನಾಯಿಂದ ಇಂಪೋರ್ಟೆಡ್ ಲೈಟ್ ಹಾಕಿದ್ದಾರೆ, ಲೈಟ್ ವಿತ್ ಫ್ಯಾನ್. ಆ್ಯಂಡ್ ಇದಕ್ಕೆ ಅಟ್ಯಾಚ್ ಆಗಿರುವಂಥ ಬಾಲ್ಕನಿ ನೋಡ್ಬೋದು ನೀವಿಲ್ಲಿ. ಸೊ ಅಗೇನ್ ಇಷ್ಟು ಸ್ಪೇಷಿಯಸ್ ಆಗಿರೋ ಬಾಲ್ಕನಿ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲೂ ವಾಶ್ ಬೇಸಿನ್ ಕೊಟ್ಟಿದ್ದಾರೆ. ಸೊ ನೀವು ರಿಲೇಟಿವ್ಸ್ನೆಲ್ಲ ಮನೆ ಒಳಗೆ ಅಥವಾ ರೂಮ್ ಒಳಗಡೆ ಎಂಟರ್ ಮಾಡಬೇಕು ಅನ್ನೋ ಪ್ರಾಬ್ಲಮ್ ಇರಲ್ಲ. ಸೊ ಇಲ್ಲೊಂದು ವಾಶ್ ಬೇಸಿನ್ ಇರೋದ್ರಿಂದ ಬಾಲ್ಕನಿಯಲ್ಲಿ ಇಲ್ಲಿಂದ ಸನ್ಲೈಟ್ ನಿಮಗೆ ಡೈರೆಕ್ಟಾಗಿ ಬೀಳುತ್ತೆ. ಆ್ಯಂಡ್ ಒಂದೊಂದು ಲೈಟನ್ನು ಅಬ್ಸರ್ವ್ ಮಾಡಿದರೆ ನೀವು ಎಷ್ಟು ಒಳ್ಳೆ ಪೀಸ್ನ ಅಟ್ಯಾಚ್ ಮಾಡಿದ್ದಾರೆ ಇವರು ಮನೆಯಲ್ಲಿ. ಆ ಲೈಟ್ ಆಗಿರ್ಬೋದು, ಇಲ್ಲಿಂದ ಎವ್ರಿಥಿಂಗ್ ಮನೆಯಲ್ಲೆಲ್ಲ ಇಂಟೀರಿಯರ್ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ಎವ್ರಿ ಫ್ಲೋರ್ಗೂ. ಸೊ ಇಲ್ಲಿ ಈ ಮನೆಯ ಥರ್ಡ್ ರೂಮ್ ಇದು. ಸೊ ಈ ರೂಮು ನೀವು ಮಕ್ಳಿಗೋಸ್ಕರ ಯೂಸ್ ಮಾಡ್ಬೋದು. ಸೊ ಇಲ್ಲೂ ಕೂಡ ಕಾಟ್ ಹಾಕಿದ್ದಾರೆ ಆ್ಯಂಡ್ ಕಂಪ್ಲೀಟ್ ಈ POP ಕೂಡ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿದ್ದಾರೆ. ಸೊ ಇಲ್ಲೂ ಅಗೇನ್ ನೀವು ಸ್ಟೋರೇಜ್ ಯೂನಿಟ್ಗೆ ವರಿ ಮಾಡ್ಕೋಬೇಕಾಗಿಲ್ಲ. ಸೊ ಎಲ್ಲ ರೂಮಲ್ಲೂ ಸ್ಟೋರೇಜ್ ಯೂನಿಟ್ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೊ ಇದು ಅಗೇನ್ ವೆಟ್ ಏರಿಯಾ, ನೀವು ನೋಡ್ಬೋದು ಅಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಹಾಕಿ ಮಾಡಿದ್ದಾರೆ. ಆ್ಯಂಡ್ ದಿಸ್ ಇಸ್ ಡ್ರೈ ಏರಿಯಾ.
ಇದು ಡ್ರೈ ಏರಿಯಾದಲ್ಲಿ ಅಗೇನ್ ಕಾಪರ್ ಫಿಟ್ಟಿಂಗ್ನ ಮಾಡಿದ್ದಾರೆ. ಸೊ ಎಲ್ಲ ರೂಮಲ್ಲೂ ನಿಮ್ಗೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ನಾವಿವಾಗ 3rd ಫ್ಲೋರ್ಗೆ ಹೋಗೋಣ. ಸೊ ಈ ಪ್ರಾಪರ್ಟಿ 30/60 ಆಗಿರೋದ್ರಿಂದ ನಿಮಗೆ 2 ಸೈಡ್ ಕೂಡ ಮಿನಿಮಮ್ 2 ಫೀಟ್ ಅಷ್ಟು ಜಾಗ ಬಿಟ್ಟಿದ್ದಾರೆ. ಸೊ ಅದರಿಂದ ನಿಮಗೆ ಕಂಪ್ಲೀಟ್ ಸನ್ಲೈಟ್ ಮತ್ತು ಗಾಳಿ ಬೆಳಕು ತುಂಬ ಚೆನ್ನಾಗಿದೆ ಈ ಮನೆಗೆ. ಆ್ಯಂಡ್ ನೋಡಿ, ಈ ಲೈಟಿಂಗ್ಸ್ ಎಲ್ಲ ಎವ್ರಿ ಫ್ಲೋರಲ್ಲೂ ಕೂಡ ಡಿಫ್ರೆಂಟ್ ಲೈಟಿಂಗ್ಸ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಇದು ಎಂಟರ್ ಆಗ್ತಿದ್ದಂಗೆ ನಿಮಗೆ ಈ ಫ್ಲೋರಲ್ಲಿ ಹೋಮ್ ಥಿಯೇಟರ್ ಸೆಟಪ್ನ ಮಾಡಿದ್ದಾರೆ. ಸೊ ಇದು ಪೂರ್ತಿ ಕಂಪ್ಲೀಟ್ ಆಗಿದೆ. ಆ್ಯಂಡ್ ನೋಡಿ, ಲೈಟಿಂಗ್ಸ್ ಎಲ್ಲ ನೋಡ್ಬೋದು ನೀವು. ಕಂಪ್ಲೀಟ್ ಆ ಹೋಮ್ ಥಿಯೇಟರ್ ಫೀಲಿಗೆ ಏನೇನು ಬೇಕು ಅಂತ ಆ ಥರನೇ ಲೈಟಿಂಗ್ಸ್ ಎಲ್ಲ ಸೆಟಪ್ ಮಾಡಿದ್ದಾರೆ. ಆ್ಯಂಡ್ ಈ ಮನೆಯವರು ರಾಜ್ಕುಮಾರ್ ಫ್ಯಾಮಿಲಿ ಅವರ ಫ್ಯಾನ್ ಆಗಿರೋದ್ರಿಂದ ನೀವು ಇಲ್ಲಿ ನೋಡ್ಬೋದು ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ಫ್ರೇಮ್ ಕೂಡ ಹಾಕಿದ್ದಾರೆ. ಇಲ್ಲಿಂದ ನಾವು ಟೆರೆಸ್ ನೋಡೋಣ ಈಗ. ಸೊ ನೀವು ಟೆರೆಸ್ ಹೋಗೋಕ್ಕೆ ಮುಂಚೆ ಇಲ್ಲಿ ಒಂದು ಲಾಂಡ್ರಿ ರೂಮ್ ಮಾಡಿದ್ದಾರೆ. ಅಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಅಟ್ಯಾಚ್ಮೆಂಟ್ ಇದೆ, ಜೊತೆಗೆ ವೆಸ್ಟರ್ನ್ ಟಾಯ್ಲೆಟ್ ಕೂಡ ಮಾಡಿದ್ದಾರೆ. ಸಿನ್ಸ್ ಈ ಫ್ಲೋರಲ್ಲಿ ಯಾವುದು ವಾಶ್ರೂಮ್ ಇಲ್ಲದೆ ಇರೋ ಕಾರಣ ಲಾಂಡ್ರಿ ರೂಮಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿಂದ ಟೆರೆಸ್ಗೆ ಎಂಟರ್ ಆಗ್ಬೋದು ನೀವು. ಸೊ ನೋಡಿ, ಈ ಫ್ಲೋರಲ್ಲಿ ಈ ಜಾಗ ಮಾಡಿಕೊಂಡು ಇಷ್ಟು ಸ್ಪೇಷಿಯಸ್ ಆಗಿ ಟೆರೆಸ್ ಮಾಡಿದ್ದಾರೆ. ಸೊ ಈವ್ನಿಂಗ್ ಟೈಮ್ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಎಲ್ಲ ಚಿಲ್ ಮಾಡೋಕ್ಕೆ ಈ ಜಾಗನ ಯುಟಿಲೈಸ್ ಮಾಡ್ಬೋದು ನೀವು. ಆ್ಯಂಡ್ ಇದ್ರ ಜೊತೆಗೆ ನಿಮಗೆ ಇಲ್ಲಿ ಅಗೇನ್ ಓಪನ್ ಬಿಟ್ಟಿರೋದ್ರಿಂದ ಸನ್ಲೈಟು, ಗಾಳಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾವೀಗ ಈ ಮನೆಯ ಲಾಸ್ಟ್ ಫ್ಲೋರ್ನಲ್ಲಿದ್ದೀವಿ. ನಾನು ಆಗಲೇ ನಿಮಗೆ ದೇವ್ರ ಮನೆ ತೋರಿಸ್ದಾಗ ಹೇಳಿದೆ, ಅವರು ವಾಸ್ತು ಪ್ರಕಾರ ಅದ್ರ ಮೇಲೆ ಯಾರೂ ನಡಿಬಾರ್ದು ಅನ್ನೋ ಕಾರಣದಿಂದ ಟಾಪ್ ಆ್ಯಂಡ್ ಸೀಲಿಂಗ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಅಂತ. ಸೊ ಸನ್ಲೈಟ್ ಆ ದೇವ್ರ ಮನೆಗೆ ಡೈರೆಕ್ಟಾಗಿ ಬೀಳಬೇಕು ಅನ್ನೋದ್ರಿಂದ ಈ ಟಫ್ ಆ್ಯಂಡ್ ಗ್ಲಾಸಸ್ನ ಹಾಕಿದ್ದಾರೆ. ಸೊ ಇಲ್ಲೂ ಕೂಡ ನೋಡ್ಬೋದು, ಮನೆಯಲ್ಲಿ ಸನ್ಲೈಟ್ ಎಲ್ಲೆಲ್ಲಿ ಬೀಳಬೇಕು ಅಲ್ಲೆಲ್ಲ ಈ ಓಪನಿಂಗ್ಸ್ನ ಬಿಟ್ಟು ಟಫ್ ಆ್ಯಂಡ್ ಗ್ಲಾಸ್ ಹಾಕಿದ್ದಾರೆ. ಆ್ಯಂಡ್ ಇದು ನಿಮಗೆ ಲಿಫ್ಟ್ ರೂಮ್. ನೀವು ಏನಾದರೂ ಎಕ್ಸ್ಟ್ರಾ ಐಟಮ್ ಸ್ಟೋರ್ ಮಾಡಬೇಕಿದ್ರೆ ಈ ಕಂಪ್ಲೀಟ್ ರೂಮ್ನ ಯುಟಿಲೈಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಸೋಲಾರ್ ಕನೆಕ್ಷನ್ ಇದೆ. ಸೊ ಈ ಬಿಲ್ಡಿಂಗ್ನ ಎವ್ರಿ ರೂಮ್ಗೆ ಎಲ್ಲ ಕಡೆಗೂ ಸೋಲಾರ್ ಫೆಸಿಲಿಟಿ, ಸೋಲಾರ್ ವಾಟರ್ ಫೆಸಿಲಿಟಿನೇ ಇದೆ. ಆ್ಯಂಡ್ ಇಲ್ಲಿ ಓವರ್ ಹೆಡ್ ಟ್ಯಾಂಕ್ 2ನ ಕೂಡ ನೋಡ್ಬೋದು ನೀವು. RR ನಗರಲ್ಲಿ ಇರುವಂಥ ಈ ಪ್ರಾಪರ್ಟಿ ನಿಮಗೆ ಮೆಟ್ರೋ ಸ್ಟೇಷನ್, RR ನಗರ್ ಮೆಟ್ರೋ ಸ್ಟೇಷನಿಂದ ವಿತಿನ್ 1 ಕಿಲೋಮೀಟರಲ್ಲೇ ಇದೆ. ಆ್ಯಂಡ್ ಫುಲ್ಲಿ ಡೆವಲಪ್ಡ್ ಏರಿಯಾದಲ್ಲಿ ಇದೆ ಈ ಪ್ರಾಪರ್ಟಿ. ಇದ್ರ ಜೊತೆಗೆ ನಿಮಗೆ ಹತ್ತಿರದಲ್ಲಿ ಗ್ಲೋಬಲ್ ಕಾಲೇಜ್ ಇದೆ ಆ್ಯಂಡ್ ಸುಮಾರು ಸ್ಕೂಲ್ಗಳಿದೆ. ಸೊ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕಂತ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಯಾವುದೇ ಬ್ರೋಕರೇಜ್ ಫೀಸ್ ಇಲ್ಲದೆ ಮತ್ತು ಕಮಿಷನ್ ಇಲ್ಲದೆ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು.